ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ತಮಗೆಲ್ಲರಿಗೂ ಕೂಡ ಯಾರ್ಯಾರು ನೀಟ್ ಆಸ್ಪಿರೆಂಟ್ಸ್ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಮಾರ್ಕ್ಸ್ ಆಲ್ರೆಡಿ ನಿಮಗೆ ಸಿಕ್ಕಿದೆ. ಸೊ ಯಾವ ಒಂದು ಮಾರ್ಕ್ಸ್ ಸೇಫರ್ ಸೈಡ್ ಇದೆ, ಯಾರದ್ದು ಬಾರ್ಡರ್ ಲೈನ್ ಇದೆ, ಅವ್ರು ಏನು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೋಡೋಣಂತೆ. ಫಸ್ಟ್ ಆಫ್ ಆಲ್ ನನಗೆ ಸ್ವಲ್ಪ ಖುಷಿನೂ ಇದೆ, ಸ್ವಲ್ಪ ಬೇಜಾರು ಇದೆ ನನ್ನ ಒಂದು ಪ್ರೆಡಿಕ್ಷನ್ ಬಗ್ಗೆ. ಸೊ ನಾನು ಆಲ್ರೆಡಿ ಹೇಳಿದ್ದೆ, ನನ್ನ ಪ್ರೆಡಿಕ್ಷನ್ ಏನಾದರೂ ರಾಂಗ್ ಆದರೆ ನಿಮಗಿಂತ ಜಾಸ್ತಿ ನಾನು ಖುಷಿ ಪಡ್ತೀನಿ ಅಂಥೇಳಿ. ಎಸ್, ಡೆಫಿನೆಟ್ಲಿ ನನಗೆ ಕೆಲವೊಂದಷ್ಟು ವಿಷಯಗಳಲ್ಲಿ ಖುಷಿ ಇದೆ, ಕೆಲವೊಂದಷ್ಟು ವಿಷಯಗಳಲ್ಲಿ ಬೇಜಾರಿದೆ. ಮೊದಲನೇದಾಗಿ ಅದರ ಬಗ್ಗೆ ಹೇಳಿಬಿಡ್ತೀನಿ ನಾನು. ಸೊ ನಾನು ನಿಮಗೆ ಮೊದಲು ಪ್ರೆಡಿಕ್ಷನನ್ನು ಹೇಳಿದ್ದು ಏನಿತ್ತು ಅಂತ ಅಂದರೆ, ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಎಸ್, ಇಲ್ಲಿ ನೋಡಿ, ನನ್ನ ಪ್ರೆಡಿಕ್ಷನ್ ನಾನು ಆಲ್ರೆಡಿ ಹೇಳಿದ್ದೆ GMಗೆ 500ವರೆಗೆ ನಿಮಗೆ ಸಿಗಬಹುದು ಅಂಥೇಳಿ. ಈಗ ನಾನು ಹೇಳ್ತಾ ಇದ್ದೀನಿ 500 ಅಲ್ಲ, GMಗೂ ಕೂಡ ನಿಮಗೆ ಅರೌಂಡ್ 480 ತನಕನೂ ಕೂಡ ಸಿಗಬಹುದು. ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಏನಾದರೂ 75,000 78,000 ಒಳಗೆ ಇದ್ದರೆ, ನನಗನ್ಸಿರೋ ಪ್ರಕಾರ ಅಷ್ಟು ಬಂದಿದೆ ಅಲ್ವಾ ನಿಮ್ಮದು. ಸೊ ನೋಡಿ, GMR GMK ಇದಕ್ಕೂ ಕಡಿಮೆ ಹೋಗ್ತದೆ, 3BG 3BR ಇದಕ್ಕೂ ಕಡಿಮೆ ಹೋಗ್ತದೆ, ಈವನ್ 2AG ನಾನೇನು 485 480 ಅಂತ ಹೇಳಿದೆ ಅದಕ್ಕೂ ಕಡಿಮೆ ಹೋಗ್ತದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ನು ಸ್ವಲ್ಪ ನನಗೆ ಬೇಜಾರಾಗಿದ್ದು ಇಲ್ಲಿ, ಸೊ SCG ನಿಮಗೆ ಅಪ್ ಟು 395 ಹೋಗ್ಬೋದು ಅಂತ ಹೇಳಿದ್ದೆ, ಬಟ್ ಅರೌಂಡ್ 395 ಹೋಗುವಂಥ ಚಾನ್ಸಸ್ ಇದೆ. ಅರೌಂಡ್ ನಿಮಗೆ 395 ಆಗಿದ್ರು ನನಗನ್ನ ಅಂದಾಜಿನ ಪ್ರಕಾರ ಅರೌಂಡ್ 2.3 ಲ್ಯಾಕ್ ತನಕ ಬಂದರೂ ಕೂಡ ಚಾನ್ಸಸ್ ಸ್ವಲ್ಪ ಇದೆ. ಸೊ STG 395 ತನಕ ಹೋಗ್ಬೋದು ಅಂತ ಹೇಳಿದ್ದೆ, ನಿಮಗೆ STG 395 ತನಕ ಹೋಗುವಂಥ ಚಾನ್ಸಸ್, ಅದಕ್ಕಿಂತ ಕಡಿಮೆ ಹೋದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ, ರೈಟ್. ಸೊ ಅದರ ಜೊತೆಗೆ ನಾನು ನಿಮಗೆ ಜನರಲ್ ಮೆರಿಟ್ ಪ್ರೈವೇಟ್ GMP ಸೀಟ್ ಏನು ಹೇಳಿದ್ದೆ, ಸೊ 425 ಅಂತ ಹೇಳಿದೆ. ಇದು ಸ್ವಲ್ಪ ನನಗೆ ಬೇಜಾರಾಗಿರೋದು ಏನಂತಂದರೆ, 425 ಇದ್ದವರಿಗೂ ಈ ವರ್ಷ ಸೀಟ್ ಸಿಗೋ ಚಾನ್ಸಸ್ ಸ್ವಲ್ಪ ಕಡಿಮೆ. GMP 12 ಲಕ್ಷದ್ದು. ಯಾಕೆ ಅಂದರೆ ಅರೌಂಡ್ 1.6 ಲ್ಯಾಕ್ ತನಕ ರ್ಯಾಂಕ್ ಬರ್ತಾ ಇದೆ. ನನ್ನ ಅಂದಾಜು ಪ್ರಕಾರ 1.4 ಲ್ಯಾಕ್ ಅಥವಾ 1.45 ವರೆಗೆ ನಿಮಗೆ 12 ಲ್ಯಾಕ್ ಸೀಟ್ ಸಿಗ್ತದೆ. ಅದಕ್ಕಾಗಿ ಇದು ಸ್ವಲ್ಪ ಜಾಸ್ತಿ ಹೋಗ್ಬೋದು. 430 233 ತನಕ ಹೋಗ್ತದೆ. GMPH ಏನಿದೆ 395 ತನಕನೂ ಸಿಗುವಂಥ ಚಾನ್ಸಸ್ಗಳು ಇದೆ, ಇಲ್ಲ ಅಂತ ಏನಿಲ್ಲ. ಬಟ್ ಇಲ್ಲೂ ಕೂಡ ಅಷ್ಟೇ, 395ಕ್ಕಿಂತ ನಿಮಗೆ 400 405 ತನಕ ಹೋಗುವಂಥ ಚಾನ್ಸಸ್ ಇದೆ. ಇನ್ನು HK ಕ್ಯಾಟಗರಿಗೆ -2 to 3 ಮಾರ್ಕ್ಸ್. ಸೊ ಅದನ್ನು ನೀವು ಮಾಡ್ಕೊಳ್ಳಿ, ಏನೇ ನಾವು ಹೇಳಿದರೂ ಕೂಡ ಅದನ್ನು ನೀವು ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ, ಸೊ ನಿಮ್ಮಲ್ಲಿ ಏನಾದರೂ ಬಹಳ ಕಡಿಮೆ ಮಾರ್ಕ್ಸ್ ಬಿದ್ದು ನಾನು ಇದಕ್ಕೆ ಹೋಗಬೇಕು, ಲಾಂಗ್ ಟರ್ಮಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದರೆ, ನಾನು ಆಲ್ರೆಡಿ ಇದರ ಬಗ್ಗೆ ವಿಡಿಯೋವನ್ನು ಕೂಡ ಮಾಡಿದ್ದೀವಿ. ಸೊ CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂಥೇಳಿ, ಸೊ ನಾರಾಯಣ ಹೃದಯಾಲಯದವರು ನೀಡ್ತಾ ಇರುವಂಥ ಫಂಡನ್ನು ತಗೊಂಡು, ಸೊ ಆ ನೀಟ್ ಲಾಂಗ್ ಟರ್ಮ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಮೈಸೂರಲ್ಲಿರುವಂಥ ಲರ್ನರ್ಸ್ ನೀಟ್ ಅಕಾಡೆಮಿ ಅಂಥೇಳಿ. ಸೊ ಈ ಒಂದು ನೀಟ್ ಅಕಾಡೆಮಿಯವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅತಿ ಕಡಿಮೆ ಫೈನಾನ್ಷಿಯಲಿ ಕಡಿಮೆ ಇರೋರು, ಅಂದರೆ ಲೆಸ್ ದೆನ್ 5 ಲ್ಯಾಕ್ ಫೈನಾನ್ಷಿಯಲಿ ಇರುವಂಥವ್ರು, ಪ್ಲಸ್ ನಿಮ್ದೇನಾದರೂ ಮಾರ್ಕ್ಸ್ 250 300 ಪ್ಲಸ್ ಆಗಿದ್ದರೆ, ನಾನೊಂದು ಗೂಗಲ್ ಫಾರ್ಮನ್ನು ಈ ಒಂದು ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ಗೂಗಲ್ ಫಾರ್ಮನ್ನು ಕೊಟ್ಟಿರ್ತೀನಿ. ಅದನ್ನು ಫಿಲ್ ಮಾಡಿ ನಿಮಗೇನಾದರೂ ಆ ಒಂದು ಕೋಚಿಂಗಲ್ಲಿ ಸೇರ್ಕೊಳ್ಬೇಕು ಅಂದರೆ, ಇದು ಏನಿರ್ತದೆ ಅಂತಂದರೆ, ಓನ್ಲಿ ನೀವು 60,000 ಫೀಸನ್ನು ಕೊಟ್ಟರೆ ಸಾಕು. ನಿಮಗೆ ಸ್ಕಾಲರ್ಶಿಪ್ 1,40,000 ಕಾರ್ಪೊರೇಟ್ ಅವರೇ ಕೊಡ್ತಾರೆ. ಬಟ್ ಆ ಕಾಲೇಜಲ್ಲಿ, ಆ ನೀಟ್ ಅಕಾಡೆಮಿಯಲ್ಲಿ ಓದೋರಿಗೆ ಮಾತ್ರ ಟೋಟಲ್ 2 ಲ್ಯಾಕ್ ಫೀಸ್ ಆಗ್ತದೆ ವಿತ್ ಹಾಸ್ಟೆಲ್ ಅಂತ ಇದ್ದರೆ, 60,000 ಏನಿದೆ 60,000 ರುಪೀಸನ್ನು ಸೊ ನೀವು ನೀಡಬೇಕಾಗ್ತದೆ. ದಟ್ ಈಸ್ ಫಾರ್ ದ ಹಾಸ್ಟೆಲ್ ಪರ್ಪೋಸ್ ಅಷ್ಟೇ. ಯಾಕಂದರೆ ಊಟವನ್ನು ಯಾರು ಪುಕ್ಕಟೆಯಾಗಿ ಕೊಡೋದಿಲ್ಲ, ಅದಕ್ಕೆ ನೀವು ಚಾರ್ಜ್ ಕೊಡಬೇಕೆ ಹೊರತು. ಸೊ 1,40,000 ಏನಿದೆ, ಸೊ ಇದಿಷ್ಟು ಸ್ಕಾಲರ್ಶಿಪ್ಪನ್ನು ಕೊಟ್ಟು ಒಂದು ಒಳ್ಳೆಯ ಕೋಚಿಂಗನ್ನು ಕೊಡುವಂಥ ಕೆಲಸ ಆಗ್ತದೆ. ಸೊ ಈ ಒಂದು ಕೋಚಿಂಗನ್ನು ಮೆಂಟರ್ ಮಾಡ್ತಾ ಇರೋರು IIT ಖರಗ್ಪುರದಿಂದ ಇರುವಂತಹ ಮುರಳಿ ಸರ್ ಅಂಥೇಳಿ, IIT ಖರಗ್ಪುರ್, ಸೊ MTech ಮಾಡಿರುವಂಥವ್ರು. ಅದರ ಜೊತೆಗೆ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಅಂದರೆ, ನಿಮಗೆ ಮೆಂಟರಿಂಗ್ ಬೈ ದ ಮೆಡಿಕೋಸ್. ನೋಡಿ, ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಟಾಪರ್ಸ್ ಅಂತ ಏನು ಇದ್ರು ನೋಡಿ, ಗೈಡೆಡ್ ಬೈ ಡಾಕ್ಟರ್ ನೇಮಿಚಂದ್ರ. ಸೊ ನೇಮಿಚಂದ್ರ ಇವರು ಈಗ ಏಮ್ಸಲ್ಲಿ ಡಾಕ್ಟರ್ ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ 7 ಜನ ಮೆಡಿಕೋಸ್ ಇರ್ತಾರೆ. ಅವರೆಲ್ಲರ ಜೊತೆಗೆ ನಿಮ್ಮನ್ನು ಗೈಡ್ ಮಾಡೋದಕ್ಕೆ, ಮೆಂಟರ್ ಮಾಡೋದಕ್ಕೆ, ಮತ್ತು ಅಕ್ಟೋಬರ್ ನವೆಂಬರ್ದಲ್ಲಿ ಕೆಲವೊಂದು ಚಾಪ್ಟರ್ಗಳನ್ನ ಕೆಮಿಸ್ಟ್ರಿಯಲ್ಲಿ ತೊಗೊಳ್ಳೋದಕ್ಕೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಸೊ ನಿಮಗೇನಾದರೂ ಬೇಕು ಅಂದರೆ ಗೂಗಲ್ ಫಾರ್ಮ್ ಲಿಂಕನ್ನು ಕೊಟ್ಟಿರ್ತೀನಿ ಈ ಒಂದು ವಿಡಿಯೋದ ಕಮೆಂಟಲ್ಲಿ ಮತ್ತು ಈ ವಿಡಿಯೋದ ಕೆಳಗಡೆ. ಅದು
ನೀವು ಫಿಲ್ ಮಾಡಿದರೆ ಅಂದರೆ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಅಂದರೆ ಲರ್ನರ್ಸ್ ನೀಟ್ ಅಕಾಡೆಮಿ ಕಡೆಯಿಂದ ನಿಮಗೆ ಸ್ಕ್ರೀನ್ ಟೆಸ್ಟನ್ನು ಮಾಡ್ತೀವಿ. ಯಾವಾಗ ಸ್ಕ್ರೀನ್ ಟೆಸ್ಟಿಗೆ ಬರಬೇಕು, ಆನ್ಲೈನು ಆಫ್ಲೈನು ಹೇಳ್ತೀವಿ. ಒಂದು ಎಕ್ಸಾಮನ್ನು ತಗೋತೀವಿ, ಅದರಲ್ಲಿ ನೀವು ಚೆನ್ನಾಗಿ ಮಾಡಿದರೆ, ಫೈನಾನ್ಷಿಯಲಿ ನೀವು ಬಡವರಾಗಿದ್ದರೆ, ಮೂರನೇದಾಗಿ ಕಲಿಯುವಂಥ ಇಂಟ್ರೆಸ್ಟ್ ಇದ್ದು ಲಾಸ್ಟ್ ನೀಟ್ ಎಕ್ಸಾಮಲ್ಲಿ 250 to 300 ನಿಮಗೆ ಬಂದಿದ್ದರೆ ನಿಮಗೆ ಕೋಚಿಂಗನ್ನು ಕೊಡುವಂಥ ಕೆಲಸ ನಮ್ಮದಾಗಿರ್ತದೆ. ಒಂದು ಒಳ್ಳೆಯ ಟೀಚಿಂಗ್ ಟೀಮ್ ಇರ್ತದೆ. ಬೇರೆ ಬೇರೆ ಟಾಪ್ ಫ್ಯಾಕಲ್ಟೀಸ್ ಆಂಧ್ರದಿಂದ ಆಗಿರ್ಬೋದು, ಬೆಂಗಳೂರಿಂದ ಆಗಿರ್ಬೋದು, ಸೊ ಟಾಪ್ ಫ್ಯಾಕಲ್ಟೀಸನ್ನು ತೆಗೆದುಕೊಂಡು ಬಂದು ನಿಮಗೆ ಟೀಚಿಂಗನ್ನು ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರ್ತದೆ. ಬೇಕಂದ್ರೆ ನೀವು ಜಾಯ್ನ್ ಆಗ್ಬೋದು, ಬಟ್ ಯಾರು ಬೇಕಾದರೂ ಜಾಯ್ನ್ ಆಗ್ಲಿಕ್ಕೆ ಬರೋದಿಲ್ಲ. ಫೈನಾನ್ಷಿಯಲಿ ಕಡಿಮೆ ಇದ್ದು ಓನ್ಲಿ 50 ಸೀಟ್ಸನ್ನು ಮಾತ್ರ ತೊಗೊಳ್ಳೋ ಅಂಥದ್ದು. 50 ಸೀಟನ್ನು ಮಾತ್ರ ತೊಗೋತೀವಿ. ನಿಮಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ಈ ನಂಬರಿಗೆ ಕಾಲ್ ಮಾಡಿ. ಇಲ್ಲೇನು ನಾನು ನಂಬರ್ ತೋರಿಸ್ತಾ ಇದ್ದೀನಿ, 9916933202 8078115720 ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ಅಂದರೆ ಇನ್ಫಾರ್ಮೇಷನ್ನ ತೊಗೊಂಡು ನಿಮಗೆ ಬೇಕು ಅಂದರೆ ಜಾಯ್ನ್ ಆಗ್ಬೋದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ನಾವು ವಾಟ್ ಈಸ್ ಯುವರ್ ಸೇಫ್ ರ್ಯಾಂಕ್? ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿದ್ದೀನಿ. ಸೊ ನಾನು ಹೇಳೋದಿಷ್ಟೇ, ನನ್ನ ಒಂದು ಪರ್ಸ್ನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಅಂತ ಏನಿತ್ತು, ಸಾರಥಿ ಆ್ಯಂಡ್ ಸಾರಥಿ ಪ್ಲಸ್ ಬ್ಯಾಚ್, ನಿಮ್ಮಿಂದ ಅಮೌಂಟನ್ನು ತೆಗೆದುಕೊಂಡು ನಿಮಗೆ ಪರ್ಸ್ನಲ್ ಆಗಿ ನಾನು ಗೈಡ್ ಮಾಡುವಂತಹ ಏನು ಬ್ಯಾಚಸ್ ಇರ್ತು, ಆ ಬ್ಯಾಚಸ್ ಎಲ್ಲವೂ ಕೂಡ ಫಿಲ್ ಆಗಿದೆ. ಫಿಲ್ ಆಗಿದೆ. ಇದ ಮೇಲೆ ಯಾವುದೇ ವಿದ್ಯಾರ್ಥಿಗಳನ್ನ ನಾವು ತಗೊಳ್ಳೋದಿಲ್ಲ. ಅದಕ್ಕಾಗಿ ದಯವಿಟ್ಟು ನನಗೆ ಪರ್ಸ್ನಲ್, ನಾನೊಂದು ಹಿಂದಿನ ಒಂದಷ್ಟು ವಿಡಿಯೋಸ್ಗಳಲ್ಲಿ ಒಂದು ಫೋನ್ ನಂಬರ್ನ ಕೊಟ್ಟಿದ್ದೆ. ಆ ನಂಬರಿಗೆ ನೀವು ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ನಿಮಗೆ ರಿಪ್ಲೈ ಬರಲಿಲ್ಲ ಅಂತಂದರೆ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಯಾಕಂದರೆ ಎಲ್ಲರಿಗೂ ನಾವು ಗೈಡ್ ಮಾಡೋದಕ್ಕೆ ಆಗೋದಿಲ್ಲ, ಮೆಸೇಜ್ ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಕಾಲ್ ಎತ್ತೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ಮಾಡೋದೂ ಇಲ್ಲ. ಉಳಿದಿರುವಂಥ ಎಲ್ಲ ಇನ್ಫಾರ್ಮೇಷನ್ ಫ್ರೀಯಾಗಿ ಕೌನ್ಸಿಲಿಂಗ್ ಮುಗಿಯುವವರೆಗೂ ಈ ಒಂದು ಯೂಟ್ಯೂಬ್ ಚಾನಲ್ ನಾವು ಕೊಡ್ತಾ ಇರ್ತೀವಿ. ಅದನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇರಿ. ಇನ್ನು ನಮ್ಮ ಕಡೆಯಿಂದ ಪರ್ಸ್ನಲ್ ಕೌನ್ಸಿಲಿಂಗ್ ಗೈಡೆನ್ಸ್, ಸೊ ಅದು ಎಲ್ಲ ಕಂಪ್ಲೀಟ್ ಬ್ಯಾಚಸ್ ಫುಲ್ ಆಗಿದೆ. ನಿಮಗೆ ಯಾವುದೂ ಕೂಡ ಕೊಡೋದಿಲ್ಲ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವರ್ಷ ನಿಮ್ಮ ಜೂನಿಯರ್ಸ್ ಇದ್ದರೆ ಮೊದಲೇ ಹೇಳಿಬಿಡಿ, RH ಸರ್ ಹತ್ರ ಗೈಡೆನ್ಸ್ ಬೇಕು ಅಂದರೆ ಮೊದಲೇ ಜಾಯ್ನ್ ಆಗಿ ಅಂತೇಳಿ. ಯಾಕಂದರೆ ನೀವು ದುಡ್ಡು ಕೊಟ್ಟು ಜಾಯ್ನ್ ಆಗ್ತೀನಿ, ನಾನೇನು ಅಮೌಂಟ್ ಹೇಳ್ತೀನಿ ಅದಕ್ಕಿಂತ 5,000 ಜಾಸ್ತಿ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತಲೂ ಪೇರೆಂಟ್ಸ್ ಬರ್ತಾರೆ. ಅಂಥ ಕೇಸಲ್ಲೂ ನಾನು ನಿಮ್ಮಿಂದ ಜಾಯ್ನ್ ಮಾಡಿಸ್ಕೊಳ್ತಾ ಇಲ್ಲ ನಿಮ್ಮನ್ನು ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್, ನಾನು ಇದನ್ನು ಬರೀ ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ, ಒಂದು ಕರೆಕ್ಟ್ ಸರ್ವಿಸನ್ನು ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಕೊಡಬೇಕು ಅಂತ ಮಾಡ್ತಾ ಇರ್ತೀವಿ. ಅದರಲ್ಲಿ ಒಂದು ಚಾರ್ಜನ್ನು ನಾವು ಮಾಡ್ತೀವಿ. ಚಾರ್ಜ್ ತೊಗೊಂಡು ಪರ್ಸ್ನಲ್ ಗೈಡೆನ್ಸ್ ಅಂತ ಕೊಡ್ತೀವಿ. ಬಟ್ ಆ ಪರ್ಸ್ನಲ್ ಗೈಡೆನ್ಸ್ ಏನು ಬ್ಯಾಚಸ್ ಇದೆ ಕಂಪ್ಲೀಟ್ ಆಗಿದೆ. ಖುಷಿಯಿಂದ ಹೇಳ್ತೀನಿ, ಕಂಪ್ಲೀಟ್ ಆಗಿದೆ. ಇನ್ಮೇಲೆ ಯಾರು ನಿಮ್ಮನ್ನು ನಾವು ಪರ್ಸ್ನಲ್ ಗೈಡೆನ್ಸ್ ನೀವು ದುಡ್ಡು ಕೊಟ್ಟರೂ ಕೂಡ ತೊಗೊಂಡು ಗೈಡ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ಸ್ಟಾಪ್ ಮಾಡಿದ್ದೀವಿ. ಇನ್ನು ಫ್ರೀಯಾಗಿ ಯೂಟ್ಯೂಬಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ, ಅಪ್ಡೇಟ್ ಇದೆ, ಅದನ್ನು ಕೊಡ್ತಾ ಇರ್ತೀವಿ. ದಯವಿಟ್ಟು ಫಾಲೋ ಮಾಡಿ. ಎಸ್, ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್. ದಯವಿಟ್ಟು ನನ್ನ ಏನು ನಂಬರ್ನ ನಾನು ಕೊಟ್ಟಿದ್ದೀನಿ ಹಿಂದಿನ ಒಂದಷ್ಟು ವಿಡಿಯೋದಲ್ಲಿ, ಸೊ ಅದಕ್ಕೆ ಮೆಸೇಜ್ ಅಥವಾ ಕಾಲ್ ಮಾಡಿದಾಗ ರಿಪ್ಲೈ ಬರಲಿಲ್ಲ ಅಂದರೆ ಸಿಟ್ಟು ಮಾಡ್ಕೊಳ್ಬೇಡಿ. ಓಕೆ, ಫೈನ್. ವಾಟ್ ಈಸ್ ದ ಸೇಫ್ ಸ್ಕೋರ್? ಗೌರ್ಮೆಂಟ್ ಆಗಿರ್ಬೋದು ಮತ್ತು ಪ್ರೈವೇಟ್ ಆಗಿರ್ಬೋದು, ವಾಟ್ ಈಸ್ ದ ಸೇಫ್ ಸ್ಕೋರ್ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ನೋಡಿ, ನನ್ನ ಪ್ರಿಡಿಕ್ಷನ್ ನಾನು ಆಲ್ರೆಡಿ ಹೇಳಿದ್ದೀನಿ. 50% ಖುಷಿಯಾಗಿದೆ, 50% ಬೇಜಾರಾಗಿದೆ. ಬಟ್ ಏನೂ ಮಾಡೋದಕ್ಕೂ ಬರೋದಿಲ್ಲ. ನಾನೇನು ಇಲ್ಲಿ ಜ್ಯೋತಿಷ್ಯ ಹೇಳಿರಲಿಲ್ಲ, ಒಂದು ಪ್ರಿಡಿಕ್ಷನ್ ಹೇಳಿದ್ದೆ. ಬಟ್ ಗೌರ್ಮೆಂಟ್ ಇನ್ ಪ್ರೈವೇಟ್ ನನ್ನ ಪ್ರಿಡಿಕ್ಷನ್ ರಾಂಗ್ ಆಗಿ ಅದಕ್ಕೂ ಕೆಳಗಿದ್ದವ್ರಿಗೆ ಸೀಟ್ ಸಿಗ್ತಾ ಇದೆ. ಬಹಳ ಖುಷಿಯಾಗಿದೆ. ಇನ್ನು 12 ಲ್ಯಾಕ್ ಏನಿದೆ, 12 ಲ್ಯಾಕ್ ನಾನು ಹೇಳಿದ್ದಕ್ಕಿಂತ ಜಾಸ್ತಿ ಮಾರ್ಕ್ಸ್ಗೆ 12 ಲ್ಯಾಕ್ ಹೋಗ್ತಾ ಇದೆ. ಒಂದು 10-15 ಮಾರ್ಕ್ಸ್ ಜಾಸ್ತಿಗೆ ಹೋಗ್ತಾ ಇದೆ. ಅದರಿಂದ ನನಗೆ ಬೇಜಾರು ಕೂಡ ಆಗಿದೆ. ದಯವಿಟ್ಟು ಕ್ಷಮಿಸಿ ಫಾರ್ ದ್ಯಾಟ್. ಇನ್ನು ಯಾವುದು ಹಾಗಾದ್ರೆ ಸೇಫ್ ರ್ಯಾಂಕ್? ಆಲ್ ಇಂಡಿಯಾ ರ್ಯಾಂಕ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದೆ. ನಿಮ್ಮ ಮಾರ್ಕ್ಸ್ ನೋಡ್ಕೊಳ್ಳಿ, ಆಲ್ ಇಂಡಿಯಾ ರ್ಯಾಂಕ್ ನೋಡ್ಕೊಳ್ಳಿ. ನಾ ಇಲ್ಲಿ ಏನೇ ಆಲ್ ಇಂಡಿಯಾ ರ್ಯಾಂಕ್ ಹೇಳಿದ್ರು ಕೂಡ ಇದು ಸೇಫ್ ರ್ಯಾಂಕ್. ಅಂದರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಸಿಗ್ತದ. ಇದಕ್ಕಿಂತ ಮೇಲಿದ್ದರೆ ಸಿಗಬಹುದು. ಇನ್ನೊಂದು 5,000 ಜಾಸ್ತಿ ಇದೆ ಸರ್, ಸಿಗಬಹುದು. ಈಗ 93 ಇದೆ ಸರ್, 93 ಒಂದು 95,000 ಇದೆ, ನಂದು 93,500 ಇದೆ, ಸಿಗಬಹುದು. ಅದೇ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಸಿಗಬಹುದು. ಆದರೆ ನಾನು ಸೇಫರ್ ಸೈಡನ್ನು ಹೇಳ್ತಾ ಇದ್ದೀನಿ. ವರ್ಸ್ಟ್ ಕೇಸಲ್ಲಿ ಇಷ್ಟಿದ್ರೂ ನೀವು ಸೇಫರ್ ಸೈಡ್ ಅಂತೇಳಿ ಥಿಂಕ್ ಮಾಡ್ಬೋದು. ಬಟ್ ಇಷ್ಟಿದ್ರೂ ಕೂಡ ನಾನು ಹೇಳ್ತೀನಿ ಅಟ್ ದ ಎಂಡ್ ಆಫ್ ದ ವಿಡಿಯೋ, ಇಷ್ಟಿದ್ರೂ ಕೂಡ ವರ್ಸ್ಟ್ ಕೇಸ್ ಸಿನಾರಿಯೋಗೆ ಪ್ರಿಪೇರ್ ಆಗಿ, ಮತ್ತು ಇದರಲ್ಲಿ ಇಷ್ಟು ಬಾರ್ಡರ್ ಸ್ಕೋರಿಂಗ್ ನಿಮ್ಮದೇನಾದರೂ ಇದ್ದರೆ ಮುಂದೆ ಏನೇನು ಥಿಂಕ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಫಸ್ಟ್ ನೋಡಿಬಿಡಿ, ಇಲ್ಲಿ ಜನರಲ್ ಮೆರಿಟ್ ಏನಿದೆ. ಸೊ ಜನರಲ್ ಮೆರಿಟ್ ಏನಿದೆ, ಸೊ 75,000ವರೆಗೆ ನಿಮಗೆ ರ್ಯಾಂಕ್ ಇದ್ದರೆ ಯಾವುದೇ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಖುಷಿಯಿಂದ ಇರಿ. ಇನ್ನು 2A 93,000, 2B 86,000, 3A 76,000, 3B 76,000. ಸೊ ಕ್ಯಾಟಗರಿ 1 93,000, SC ಕ್ಯಾಟಗರಿ 2,23,000, ST ಕ್ಯಾಟಗರಿ 2,21,000. ನನಗೆ ಭಾಳ ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಸರ್ ನಂದು SC ಕ್ಯಾಟಗರಿ ಇದೆ, ST ಕ್ಯಾಟಗರಿ ಇದೆ, 2,50,000 ಇದೆ, ಸೀಟ್ ಸಿಗ್ಬೋದಾ? ನಾನು 100% ಹೇಳ್ತೀನಿ, ಸಿಗೋದೇ ಇಲ್ಲ.
ಇದಕ್ಕೊಂದು 5 ಮಾರ್ಕ್ಸ್ ಜಾಸ್ತಿ ಇಟ್ಕೊಳ್ಳಿ, 10 ಮಾರ್ಕ್ಸ್ 5,000 ರ್ಯಾಂಕ್ ಆ್ಯಡ್ ಮಾಡ್ಕೊಳ್ಳಿ, 10,000 ರ್ಯಾಂಕ್ ಆ್ಯಡ್ ಮಾಡ್ಕೊಳ್ಳಿ SC/ST ಕೇಸಲ್ಲಿ. ಸಿಗಬಹುದೇನೋ ಬಾರ್ಡರ್ ಸ್ಕೋರ್. ಬಟ್ 2,50,000 ಇದೆ ಸರ್, ನಂದು 3 ಲಕ್ಷ ಇದೆ, ನಂದು ರೂರಲ್ ಇದೆ, ಕನ್ನಡ ಮೀಡಿಯಂ ಇದೆ, ಹೈದರಾಬಾದ್ ಕರ್ನಾಟಕ ಇದೆ. ನಿಮಗೆ ಯಾರ್ಯಾರು ಹೇಳ್ಬೋದು ಸೀಟ್ ಸಿಗ್ತದ ಅಂತೇಳಿ, ಬಟ್ ನಾನು ಹೇಳ್ತೀನಿ ಸೀಟ್ ಸಿಗೋದಿಲ್ಲ. ಓಕೆ, ಸೊ ಅದಕ್ಕಾಗಿ ಹೇಳ್ತಾ ಇರುವಂಥದ್ದು. ಯಾಕಂದರೆ ನನ್ನ ಒಂದು ಬಿಹೇವಿಯರ್ ಹೇಗೆ ಅಂದರೆ, ಮುಂದಿನವರಿಗೆ ಬೇಜಾರಾದರೂ ಪರವಾಗಿಲ್ಲ, ರಿಯಾಲಿಟಿಯನ್ನು ನೀವು ಅರ್ಥ ಮಾಡ್ಕೋಬೇಕು. ಸಿಗೋದಿಲ್ಲ ಅಂದರೂ ಕೂಡ ನಿಮಗೆ ಸಿಗ್ತದ ಅಂದರೆ ನನಗೆ ಖುಷಿ. ನನ್ನ ಪರ್ಸನಲ್ ಗೈಡೆನ್ಸಲ್ಲಿ ಜಾಯ್ನ್ ಆದಂಥ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ 480 ಇದ್ದವರಿಗೆ 12 ಲಕ್ಷ ಸಿಗ್ತದಂತ ಹೇಳಿದ್ದೆ. ಇವತ್ತು ಮಾರ್ಕ್ಸ್ ನೋಡ್ತೀನಿ 1.5 ಲ್ಯಾಕ್ದ ಸಿಗ್ತದವರಿಗೆ, ರೈಟ್? ಬಟ್ ಅದು ಉಲ್ಟಾನೂ ಕೂಡ ಆಗಿದೆ, ಅದು ಕೂಡ ಒಪ್ಕೋತೀನಿ ನಾನು. 420 410 ಇದ್ದವರಿಗೆ 12 ಲಕ್ಷ ಸಿಗ್ತದಂತ ಹೇಳಿದ್ದೆ, ಬಟ್ ಅವರಿಗೆ 12 ಲಕ್ಷ ಈಗ ಸಿಗ್ತಾ ಇಲ್ಲ. ಫೈನ್, ಅದು ಪ್ರೆಡಿಕ್ಷನ್ ಏನು ಮಾಡೋದಕ್ಕೆ ಬರೋದಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ 439 ಏನಿದೆ, 1,40,000 ರ್ಯಾಂಕ್ ಬರ್ತಾ ಇದೆ 439 ಮಾರ್ಕ್ಸಿಗೆ. ಅಂದರೆ ಇಲ್ಲಿವರೆಗೂ ಸೇಫರ್ ಸೈಡ್ ಫಾರ್ ದ 12 ಲ್ಯಾಕ್ GMP ಸೀಟ್. GMP ಸೀಟಿಗೆ ಯು ಆರ್ ಸೇಫರ್ ಸೈಡ್ 439. ಅದೇ ನಾನು ಹೇಳಿದ್ನಲ್ಲ, ಈಗ 425 ಅಂತ ಹೇಳಿದ್ದೆ, ಒಂದು 15 ಮಾರ್ಕ್ಸು. ಸೊ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇದೆ. ಸೊ ಅದು ಏನು ಮಾಡೋದಕ್ಕೂ ಬರೋದಿಲ್ಲ. ಈಗ ಇದು ನಾನು ಹೇಳಿರೋದು ಸೇಫರ್ ಸ್ಕೋರ್ ಅಂಥೇಳಿ, ಸೇಫರ್ ಸ್ಕೋರ್. ಓಕೆ, ಈಗ ಫಾರ್ HK ಕನ್ನಡ ಮೀಡಿಯಂ ಇದೆ, ರೂರಲ್ ಇದೆ, 10,000 ಆ್ಯಡ್ ಮಾಡ್ಕೊಳ್ಳಿ. ಇವೆಲ್ಲದಕ್ಕೂ 10,000 ಆ್ಯಡ್ ಮಾಡ್ಕೊಳ್ಳಿ. 10,000 ಏನೋ 15-20,000 ಚೇಂಜ್ ಆಗ್ಬೋದು. ಮತ್ತೆ ನಾನು ಹೇಳ್ತಾ ಇರೋದು ಸೇಫರ್ ಸ್ಕೋರ್. ಸೊ ನೀವು ಹೇಳ್ಬೋದು, ಸರ್ ಲಾಸ್ಟ್ ಇಯರ್ ಜನರಲ್ ಮೆರಿಟಿಗೆ 78,000ಕ್ಕೆ ಸಿಕ್ಕಿದೆ, ಯಾರಿಲ್ಲ ಅಂದರು. 78,000 ಇಸ್ ಆಲ್ಸೋ ಯು ಕ್ಯಾನ್ ಗೆಟ್ ದ ಸೀಟ್. ಆದರೆ ನನ್ನ ಲೆಕ್ಕದಲ್ಲಿ 70,000 ಇದ್ದರೆ ನಾವು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ತಪ್ಪು ತಿಳ್ಕೊಬೇಡಿ. ಕೆಲವೊಂದಷ್ಟು ಜನರು ಏನು ಮಾಡಬೇಕು ಅಂದರೆ, ಅವರು ಕಂಪ್ಲೀಟ್ ವಿಡಿಯೋವನ್ನೇ ನೋಡೋದಿಲ್ಲ, ಅದಕ್ಕಿಂತ ಮುಂಚೆ ಕಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸರ್ ನಿಮಗೆ ಏನು ಅರ್ಥ ಆಗೋದಿಲ್ಲ, ನೀವು ಬುಲ್ಶಿಟ್ಟು ಹಿಂಗೆ ಅಂಥೇಳಿ. ನನಗೆ ಏನೂ ಬೇಜಾರಿಲ್ಲ, ನಾನು ತಪ್ಪು ತಿಳ್ಕೊಳ್ಳೋದು ಇಲ್ಲ. ಯಾಕಂದರೆ ನಿಮ್ಮ ಫ್ರಸ್ಟ್ರೇಷನ್ನು, ನಿಮ್ಮ ಒಂದು ಇದು ನನಗೆ ಅರ್ಥ ಆಗ್ತದೆ. ಬಟ್ ದೆರ್ ಈಸ್ ನೋ ಮೆಡಿಸಿನ್ ಫಾರ್ ದ್ಯಾಟ್ ಅಲ್ವಾ? ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ನಾ ಇಲ್ಲಿ ಬರೆದಿರೋ ಅಂಥದ್ದು ಸೇಫರ್ ಸ್ಕೋರ್. ಅಂದರೆ ಈ ಸ್ಕೋರ್ ಇದ್ದರೆ ನೀವು ರಾತ್ರಿ ನಿದ್ದೆಯನ್ನು ಚೆನ್ನಾಗಿ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಹಾಗಂತೇಳಿ 100% ಹೇಳ್ತಾ ಇಲ್ಲ, 99.9%. ಬಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಇದೆ. 94 ಇದೆ, 87 ಇದೆ, 77 ಇದೆ, 78 ಇದೆ. ಎಸ್, ಯು ಮೇ ಬಿ ಇನ್ ದ ಸೇಫರ್ ಸ್ಕೋರ್. ಆದರೆ ಅಂಥವರು ಮುಂದೇನು ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ನೆಕ್ಸ್ಟ್ ಸರ್, 12 ಲಕ್ಷಕ್ಕೆ ಏನು ಮಾಡಬೇಕಾಗಾದ್ರೆ, 12 ಲಕ್ಷಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ, 1,45,000 ರ್ಯಾಂಕ್ ಏನಾದರೂ ಇದ್ದರೆ 12 ಲಕ್ಷಕ್ಕೆ ಯು ಆರ್ ಎಟ್ ದ ಸೇಫರ್ ಸೈಡ್. ಹಾಗಂತೇಳಿ ಏನಾಗ್ತದೆ ಅಂದರೆ, ಮೊದಲು ಸೀಟೇ ಸಿಗೋದಿಲ್ಲ ಅನ್ನೋ ಪರಿಸ್ಥಿತಿ ಇರ್ತಿತ್ತು. ಈ ಸೀಟ್ ಸಿಕ್ಕ ಮೇಲೆ ನಿಮ್ಮ ಆಸೆ ಎಲ್ಲರಿಗೂ ಕಾಮನ್ನು. ಸರ್ ಇದಕ್ಕೆ ಮತ್ತು ಗೌರ್ಮೆಂಟ್ ಸಿಗ್ಬೋದಾ, ಗೌರ್ಮೆಂಟಿನ ಪ್ರೈವೇಟ್ ಸಿಗ್ಬೋದಾ ಅಂತ ಇರ್ತದೆ. ಬಟ್ ಏನು ಸಿಗ್ತದ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಪಾಲಿಗೆ ಬಂದಿದ್ದು ಪಂಚಾಮೃತ ಅಲ್ವಾ? ಸೊ ಅದಕ್ಕೆ 1,45,000 ರ್ಯಾಂಕ್ ತನಕ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಸಿಗಬಹುದು. GMPH ಕ್ಯಾಟಗರಿ ಇದ್ದರೆ, ಅಂದರೆ ಹೈದರಾಬಾದ್ ಕರ್ನಾಟಕ ಇದ್ದು GMP ಇದ್ದರೆ 1,90,000 ತನಕ ನಿಮಗೆ ಪ್ರಾಬ್ಲಮ್ ಇಲ್ಲ. ಬಟ್ ಈ ಸ್ಕೋರಲ್ಲಿ ಇದ್ದವರು, ಅಂದರೆ ಇದಕ್ಕೆ ನಿಯರೆಸ್ಟ್ ಇದ್ದವರು, ಈಗ 1,40,000 1,90,000 ಅಂದರೆ 1,80,000, ನೀವು ಒಳ್ಳೆ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಹೇಗಿರಬೇಕು ನಿಮ್ಮ ಬಿಹೇವಿಯರ್ ಅಥವಾ ಥಾಟ್ ಅಂದರೆ, ಸಾಕಪ್ಪ ನನಗೆ ಯಾವ ಕಾಲೇಜ್ ಸಿಕ್ಕರೂ ಹೋಗ್ತೀನಿ ಅಷ್ಟೇ, ಯಾವ ಕಾಲೇಜ್ ಸಿಕ್ಕರೂ ಹೋಗ್ತೀನಿ ಅನ್ನೋರಿಗೆ ಮಾತ್ರ ಈ ವಿಡಿಯೋ, ರೈಟ್? ಸೊ 1,40,000 ಇದ್ದರೂ ನಿಮಗೆ ಸಿಗ್ಬೋದು. ಈಗ ಶ್ರೀನಿವಾಸ ಮಂಗಳೂರು ಸಿಗ್ಬೋದು, KVG ಸಿಗ್ಬೋದು, ಅಲ್ಲ ಮೀನ್, ಕನಚೂರು, ಇಂಥ ಕಾಲೇಜಸ್, SR ಪಾಟೀಲ್ ಹೊಸ ಕಾಲೇಜು. ಸೊ ಅವೆಲ್ಲ ಲೋವರ್ ಪ್ರಿಯಾರಿಟಿ ಕಾಲೇಜಸ್ ನಿಮಗೆ ಸಿಗ್ಬೋದು. ಸೊ GMPH ಅಲ್ಲಿ 1,90,000 ವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, 12 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದರೆ. ಇನ್ನು STM ಅಲ್ಲಿ 20 ಲಕ್ಷ ಕೊಡೋಕ್ಕೆ ರೆಡಿ ಇದ್ದರೆ, ನಾನು ಅನ್ನೋ ಪ್ರಕಾರ 2,15,000 ವರೆಗೂ ಪ್ರಾಬ್ಲಮ್ ಇಲ್ಲ. 20 ಲಕ್ಷ ನೀವು ಕೊಡೋದಕ್ಕೆ ರೆಡಿ ಇದ್ದರೆ 2,15,000, 20 ಲ್ಯಾಕ್ GMPH ಅಲ್ಲಿ 2,40,000 ವರೆಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ 22.5 ಲ್ಯಾಕ್ ಕೊಡೋದಕ್ಕೆ ರೆಡಿ ಇದ್ದವರಿಗೆ GMPಯಲ್ಲಿ 5 ಲ್ಯಾಕ್ ವರೆಗೆ ರ್ಯಾಂಕ್ ಇದ್ದರೂ ಕೂಡ ಯು ಆರ್ ಆನ್ ದ ಸೇಫರ್ ಸೈಡ್. ಹಾಗಂತೇಳಿ ಮತ್ತೆ ಸರ್ ಒಳ್ಳೆ ಕಾಲೇಜ್ ಸಿಗ್ಬೋದಾ? ಒಳ್ಳೇದಂತಲ್ಲ. ನಿಮಗೆ ಆದಿಚುಂಚನಗಿರಿ, ಮಂಡ್ಯ, BGS ಹೊಸ ಕಾಲೇಜು ಬೆಂಗಳೂರು, PES ಹೊಸ ಕಾಲೇಜು ಬೆಂಗಳೂರು, ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ, ಸೊ ಸಪ್ತಗಿರಿ, ಈ ಕಾಲೇಜಸ್ ಪಾಸಿಬಿಲಿಟಿ ಇದೆ. ಸೊ GMPH ಕ್ಯಾಟಗರಿ 9 ಲ್ಯಾಕ್ ವರೆಗೂ ಸಿಗ್ಬೋದು. GMPH 9 ಲ್ಯಾಕ್ ವರೆಗೂ ಸಿಗೋ ಚಾನ್ಸ್ ಇದೆ. ಸೊ ಒನ್ಸ್ ಅಗೇನ್ ಅದನ್ನು ಹೇಳಿದ್ನಲ್ಲ, ಒಂದು 4-5 ಕಾಲೇಜಸ್. ಇನ್ನು MS ರಾಮಯ್ಯದಲ್ಲಿ ನಿಮಗೇನಾದರೂ 25 ಕೊಡೋದಕ್ಕೂ ರೆಡಿ ಇದ್ದರೆ ಅಂತಂದರೆ, ಬೆಂಗಳೂರವ್ರು ಬಿಡೋದೇ ಇಲ್ಲ ಇದನ್ನು, 25 ಲ್ಯಾಕ್ ಕೊಡೋದಕ್ಕೆ ರೆಡಿ ಇದ್ದರೆ, ಸೊ 22 ಲ್ಯಾಕ್ ತನಕ ರ್ಯಾಂಕಿಂಗು. ಸೊ 3 ಲ್ಯಾಕ್ ವರೆಗೆ GMPH ವರೆಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಒಂದ್ಸಲ ನೋಡ್ಕೊಳ್ಳಿ, ಅಂದರೆ ಸೇಫರ್ ಸೈಡ್ ಅಂತ ಅಷ್ಟೇ. ಈಗ ಬಾರ್ಡರ್ ಮಾರ್ಕ್ಸ್ ಇದ್ದವ್ರು ಏನು ಮಾಡಬೇಕು? ಬಾರ್ಡರ್ ಮಾರ್ಕ್ಸ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ನಲ್ಲ,
ಈಗ ಬಾರ್ಡರ್ ಮಾರ್ಕ್ಸ್ ಅಂತ ಅಂದರೆ ಈ ಕೇಸಲ್ಲಿ ನೋಡಿ 75 ಇದೆ ಸರ್, ನಂದಿಗೆ 80,000 ಇದೆ, 82 ಇದೆ, 85 ಇದೆ, ಹಾಗಂತೇಳಿ ನೀವು ಇದೇ ಸಿಗ್ತದ ಅಂತ ವೇಟ್ ಮಾಡೋಕೆ ಬರೋದಿಲ್ಲ. ಈಗ 93,000 ಅಂತ ಹೇಳಿದೆ, ನಿಮ್ಮದು 95 ಇದೆ, 96 ಇದೆ, 97 ಇದೆ, ಸಿಕ್ಕೇ ಬಿಡ್ತದ? ಸಿಗದೇನೂ ಇರಬಹುದು, ಸಿಗಬಹುದು. ಇವರು ಬಾರ್ಡರ್ ಅಂತ ಹೇಳ್ತೀನಿ ನಾನು. ಸರ್ 90,000 ಇದೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ಸಿಗ್ತದೆ. ಬಟ್ ಅಂಥವರಿಗೂ ಕೂಡ ವರ್ಸ್ಟ್ ಕೇಸ್ ಸಿನಾರಿಯೋಕ್ಕೆ ನೀವು ಪ್ರಿಪೇರ್ ಆಗಿ. ಯಾವಾಗಲೂ ಜೀವನದಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋ ಪ್ರಿಪೇರ್ ಆಗಿ. ಸರ್ ವರ್ಸ್ಟ್ ಕೇಸ್ ಸಿನಾರಿಯೋ ಅಂದ್ರೇನು? ಸೊ ಇಷ್ಟೇ, ವರ್ಸ್ಟ್ ಕೇಸ್ ಸಿನಾರಿಯೋ ಅಂದರೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನನಗೆ ಹಸಿವಾಗಿದೆ, ಊಟಕ್ಕೆ ಏನಾದರೂ ಬೇಕು. ವರ್ಸ್ಟ್ ಕೇಸ್ ನೀವು ಮರುಭೂಮಿಯಲ್ಲಿದ್ದೀರಿ, ನೀರೊಂದೇ, ಮರುಭೂಮಿಯಲ್ಲಿ ನೀರು ಸಿಗೋದಿಲ್ಲ, ಬಟ್ ನಿಮ್ಮ ಅದೃಷ್ಟಕ್ಕೆ ನೀರು ಸಿಕ್ಕಿದೆ, ಊಟ ಸಿಕ್ಕಿಲ್ಲ. ವರ್ಸ್ಟ್ ಕೇಸ್ ಸಿನಾರಿಯೋ. ಆವಾಗಲೇ ಥಿಂಕ್ ಮಾಡಬೇಕು ನಾನು, ನೀರು ಸಿಕ್ತಪ್ಪ, ಊಟ ಇಲ್ಲ. ಊಟ ಸಿಕ್ಕಿದೆ, ಖುಷಿಯಿಂದ ಊಟ ಮಾಡಿ. ಬಟ್ ವರ್ಸ್ಟ್ ಕೇಸ್ ಸಿನಾರಿಯೋ, ನಾಳೆ ಇದೂ ಇಲ್ಲ ಅಂದರೆ ಏನು ಮಾಡ್ಬೋದು? ವರ್ಸ್ಟ್ ಕೇಸ್ ಸಿನಾರಿಯೋ ಯಾವಾಗಲೂ ಪ್ರಿಪೇರ್ ಆಗಿ. ಸೊ ಹಾಗಾದರೆ ಹೇಗೆ ನೋಡಿ, ಈಗ 1.5 ಲ್ಯಾಕಿಗೆ ಬಾರ್ಡರ್ ಇರೋರು, ಸೊ ಥಿಂಕ್ ಮಾಡಿ 1.5 ಲ್ಯಾಕ್, ನಾನು ವೆದರ್ ಐ ಕ್ಯಾನ್ ಸ್ಟ್ರೆಚ್ ಅಪ್ ಟು 12 ಲ್ಯಾಕ್. ಥಿಂಕ್ ಮಾಡಿ, 12 ಲ್ಯಾಕಿಂದ ಆಗ್ಬೋದಾ? ಇದರಲ್ಲಿ ಬಾರ್ಡರ್ ಇದ್ದವರು 12 ಲ್ಯಾಕಿಂದ ಆಗ್ಬೋದಾ? BDS ಆಗ್ಬೋದಾ? BAMS ಆಗ್ಬೋದಾ? ಥಿಂಕ್ ಮಾಡಿ. ಇಲ್ಲ ಇಂಜಿನಿಯರಿಂಗ್ ಆಗ್ಬೋದಾ? ಅಥವಾ ಅದರ್ ಕೋರ್ಸಸ್ ಬಗ್ಗೆ ಥಿಂಕ್ ಮಾಡ್ತೀರಾ? ಮಾಡಿ. ಯಾಕಂದರೆ ಇದು ಒನ್ ಟೈಮ್ ಆಪ್ಷನ್ ಎಂಟ್ರಿ, ಗೊತ್ತಿರಲಿ. ಒನ್ ಟೈಮ್ ಆಪ್ಷನ್ ಎಂಟ್ರಿ. ಫಸ್ಟ್ ರೌಂಡ್ಗಿಂತ ಮುಂಚೆ ನೀವು ಮಾಡಿದ ಮೇಲೆ ಸೆಕೆಂಡ್ ರೌಂಡಿಗೆ ಬೇಕಂದ್ರೂ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಯು ಕ್ಯಾಂಟ್ ಚೇಂಜ್ ಎಟ್ ಆಲ್. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸೆಕೆಂಡ್ ರೌಂಡಲ್ಲಿ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ಫಸ್ಟ್ ರೌಂಡಲ್ಲಿ ಫೈನಲ್ ಆಗಿರ್ತದೆ. ಸೊ ಅದಕ್ಕಾಗಿ ನೀವು ಫಸ್ಟ್ ರೌಂಡ್ ಹಾಕಬೇಕಾದ್ರೆ, ಈಗ ನಮ್ಮ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸಲ್ಲಿ ಇದ್ದವರಿಗೆ ನಾವು ಅದನ್ನೇ ಕೇಳ್ತೀವಿ. ಸೊ ಈಗ ಅವ್ರದ್ದು 70,000 ರ್ಯಾಂಕ್ ಇದ್ದರೂ ಕೇಳ್ತೀವಿ ನಾವು, ಯಾವುದೇ ಕ್ಯಾಟಗರಿ ಇದ್ದರೂ, SC ST ಬಿಟ್ಟು. ಸೊ 70,000 ಇದ್ದರೂ ಕೇಳ್ತೀವಿ, ಸೆಕೆಂಡ್ ಆಪ್ಷನ್ ಏನು ಹಾಕಲಿ? ಅವ್ರು ಹೇಳ್ತಾರೆ, ಸರ್ ನಾನು ಮೆಡಿಕಲ್ ಬಿಟ್ಟು 1.5 ಲ್ಯಾಕ್ ಬಿಟ್ಟು ಬೇರೆ ಯಾವುದೂ ಇಲ್ಲ, ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ. ಫೈನ್, ಅಷ್ಟೇ ಹಾಕ್ತೀವಿ. ಸರ್ BDS BAMS ನಾವೇ ಆಪ್ಷನ್ ಕೇಳ್ತೀವಿ. ಸೊ ಅದನ್ನು ಕೂಡ ಹಾಕ್ತೀವಿ ಆಪ್ಷನ್ ಎಂಟ್ರಿಯಲ್ಲಿ. ಯಾಕಂದರೆ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ವರ್ಸ್ಟ್ ಕೇಸ್ ಸಿನಾರಿಯೋ. ಅದಕ್ಕಾಗಿ ಯು ಆಲ್ಸೋ ಶುಡ್ ಥಿಂಕ್ ಇನ್ ದ್ಯಾಟ್ ವೇ ಓನ್ಲಿ. ಸೊ ಬಾರ್ಡರ್ ಮಾರ್ಕ್ಸ್ ಇದೆ, 1.5 ಲ್ಯಾಕ್ ನಮ್ಗೆ ಸಿಗಬಹುದು. ಸಿಗದೇ ಇದ್ದರೆ ಇವೆಲ್ಲ ಹೇಗೆ ಅಂತಂದರೆ, ಅದು ಆಗದೇ ಇದ್ದರೆ, ಈ ವರ್ಷ ಮಳೆ ಬರದೇ ಇದ್ದರೆ, ಈ ವರ್ಷ ಬಹಳ ಮಳೆ ಬಂದರೆ, ಸೊ ಹೀಗೆ. ಸೊ ಅದಕ್ಕಾಗಿ ವರ್ಸ್ಟ್ ಕೇಸ್ ಸಿನಾರಿಯೋ ಥಿಂಕ್ ಮಾಡಿ. ಸೊ ಅದ್ರ ಜೊತೆಗೆ BDS ಆಗ್ಬೋದಾ, BAMS, ಇಂಜಿನಿಯರಿಂಗ್, ಅದರ್ ಕೋರ್ಸಸ್, ವೆಟರ್ನರಿನ, ಫಾರ್ಮ್ ಸೈನ್ಸಾ, B ಫಾರ್ಮಾನ, ಫಾರ್ಮಾ ಡಿನ, ಯಾವುದು ಅಂತೇಳಿ ಥಿಂಕ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಕೇಸ್, ಇಲ್ಲ ಸರ್ ನಾನು ಲಾಂಗ್ ಟರ್ಮ್ ಹೋಗ್ತೀನಿ. ಲಾಂಗ್ ಟರ್ಮ್ ಬಾರ್ಡರ್ ಲೈನ್ ಏನಾದರೂ ಇದ್ದರೆ ಲಾಂಗ್ ಟರ್ಮಿಗೆ ಹೋಗ್ಬಿಡಿ ಅಂತಲೇ ಹೇಳ್ಬಿಡ್ತೀನಿ ನಾನು. ಲಾಂಗ್ ಟರ್ಮಿಗೆ ಹೋಗ್ಬಿಡಿ ಅಥವಾ ಪೇರೆಂಟ್ಸ್ ಕಳಿಸ್ಬಿಡಿ ಅಂತಲೇ ಹೇಳ್ತೀನಿ. ಸೀಟ್ ಸಿಗ್ತಾ ಖುಷಿಯಿಂದ ಕರ್ಕೊಂಡು ಬನ್ನಿ, ಆರ್ತಿ ಎತ್ತು ಒಳಗೆ ಕರ್ಕೊರಿ. ಮತ್ತೆ ಇಲ್ಲ ಅಂದರೆ ಲಾಂಗ್ ಟರ್ಮ್ ಕಂಟಿನ್ಯೂ ಮಾಡಲಿ. ಯಾಕಂದರೆ ಇವೆಲ್ಲ ಪ್ರೊಸೀಜರ್ ಮುಗಿಯೋದು ಮಿನಿಮಮ್ 2 ಮಂತ್ಸ್, 2.5 ಮಂತ್ಸ್. ಅಲ್ಲಿವರೆಗೆ ನೀವು ಮನ್ಯಾಗ ಕೂತ್ಕೊಂಡ್ರಿ, ಅವ್ರಿಗೆ ಓದೋ ಇಂಟ್ರೆಸ್ಟ್ ಹೋಗ್ತದೆ. ಸೊ ಹಿಂದಿನ ವರ್ಷ ಏನು ಓದಿರ್ತಾರೆ ಆ ಕನೆಕ್ಷನ್ ಹೋಗಿಬಿಡ್ತದೆ. ಅದರ ಜೊತೆಗೆ ನಿಮಗೆ ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲಿ ಆಲ್ರೆಡಿ ಸೀಟ್ಗಳು, ಅಂದರೆ ಸೀಟ್ ತೊಗೊಂಡ್ಬಿಡ್ತಾರೆ ಅವ್ರು, ನೀವು ದುಡ್ಡು ಕೊಡ್ತೀನಿ ಯಾಕೆ ಬೇಡ ಅಂತಾರೆ, ಬಟ್ ಸಿಲೆಬಸ್ ಮುಗಿದು ಬಿಟ್ಟಿರ್ತದೆ, ಉಪಯೋಗ ಇಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, 1.5 ಲ್ಯಾಕ್ MBBS ಸಿಗಬಹುದಾ? ಬಾರ್ಡರ್ ಸ್ಕೇರಲ್ಲಿ 60,000 ಇದೆ ರ್ಯಾಂಕು, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸರ್ 70, 72 ಇದೆ. ಥಿಂಕ್ ಮಾಡಿ, 1.5 ಲ್ಯಾಕ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ನಾ ಏನು ಸ್ಟ್ರೆಚ್ ಮಾಡ್ಬೋದು? 12 ಲ್ಯಾಕ್ ಪಾಸಿಬಿಲಿಟಿ ಇದೆಯಾ? 12 ಲ್ಯಾಕ್ ಬಾರ್ಡರ್ ಸ್ಕೋರ್ ಇದೆ. ಈಗ 1.5 ಲ್ಯಾಕ್ ಇದೆ ನಿಮ್ಮದು, 1.45 ಇದೆ. 12 ಲ್ಯಾಕ್ ಸಿಗೋ ಚಾನ್ಸಸ್ ಇಲ್ಲ. ದೆನ್ ಯು ಥಿಂಕ್ ವೆದರ್ 20 ಲ್ಯಾಕ್ ಏನಾದರೂ ಪಾಸಿಬಿಲಿಟಿ ಇದೆಯಾ? ಅಂದರೆ ನನ್ನ ಫೈನಾನ್ಷಿಯಲ್ ಪೊಸಿಷನ್ ನಾನು ನೋಡ್ಕೋಬೇಕು, ಹಾಗೆ ಪೇರೆಂಟ್ಸ್ ನೀವು ನೋಡಿಕೊಂಡು ನನ್ನ ಫೈನಾನ್ಷಿಯಲ್ ಇದ್ರ ಪ್ರಕಾರ 20ಗೆ ನಾ ಏನಾದ್ರು ಹೋಗ್ಬೋದಾ, 22.5 ಹೋಗ್ಬೋದಾ? ಸೊ ಹಾಗೆ 22.5 ಇದ್ದವರು, ಸೊ ಬಾರ್ಡರ್ ಸ್ಕೋರ್ದಲ್ಲಿ ಇದ್ದವ್ರು, ನಾ ಏನಾದ್ರು ಮ್ಯಾನೇಜ್ಮೆಂಟ್ 30 ಲ್ಯಾಕಿಗೆ ಹೋಗ್ಬೋದಾ? ಹೀಗೆ ವರ್ಸ್ಟ್ ಕೇಸ್ ಸಿನಾರಿಯೋನ ಪ್ರಿಪೇರ್ ಆಗಿ. ಸೊ ಪ್ರಿಪೇರ್ ಫಾರ್ ದ ವರ್ಸ್ಟ್ ಆಲ್ವೇಸ್. ಇದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಲೈಕ್ ಆಯಿತು ಅಂತ ಅನ್ಕೋತೀನಿ. ನಿನ್ನೆ ಒಬ್ಬ ಪೇರೆಂಟ್ ಹೇಳ್ತಾ ಇದ್ರು, ಸರ್ ನನಗೆ ನಿಮ್ಮ ವಿಡಿಯೋ ಅಂದರೆ ಬಹಳ ಖುಷಿ. ಯಾಕೆ ಅಂತ ಅಂದರೆ ನೀವು ಯಾವುದ್ರಲ್ಲೂ ಕೂಡ ಪ್ರಮೋಷನ್ ಆಗಲಿ ಅಥವಾ ಯಾವುದ್ರಲ್ಲೂ ಕೂಡ ಪದೇ ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳೋದಿಲ್ಲ. ಸೊ ಅವ್ರಿಗೆ ಅದೇ ಅಂದೆ, ನನಗೆ ಏನು ರೂಢಿ ಆಗಿಬಿಟ್ಟಿದೆ ಅಂದರೆ ಅವೆಲ್ಲ ನನ್ನ ಬಾಯಲ್ಲಿ ಬರೋದೇ ಇಲ್ಲ. ಆದರೂ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ ಕೂಡ, ರೈಟ್? ಸೊ ಏನು ಯಾರಿಗೇನು ನೀವು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಇದನ್ನು ನೋಡಿ ನಿಮಗೇನಾದರೂ ಉಪಯೋಗ ಆದರೆ ಅದೇ ಖುಷಿ ನನಗೆ, ರೈಟ್? ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದ ನನಗೆ. ಅಂದರೆ ಅಟ್ಲೀಸ್ಟ್ ಒಬ್ಬ ವಿದ್ಯಾರ್ಥಿ ಇದನ್ನು ನೋಡೋದ್ರಿಂದ ಅವನಿಗೇನೋ ನಾಲೆಜ್ ಸಿಕ್ತು, ದಟ್ ಈಸ್ ಇನಫ್ ಫಾರ್ ಮಿ. ನನಗೆ ಗೊತ್ತು ನಾನೇನು ಜಗತ್ತನ್ನು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ, ರೈಟ್? ಆದರೆ ಅಟ್ಲೀಸ್ಟ್ ಒಬ್ಬವನು ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಥಿಂಕ್ ಪ್ರಾಕ್ಟಿಕಲಿ ನಾಟ್ ಎಮೋಷ್ನಲಿ.
ಸೊ ಎಮೋಷ್ನಲಿ ಅದು ವಿಡಿಯೋ ಇದೆ, ಹಿಂದೆ ಒಂದು 2-3 ವಿಡಿಯೋ ಹಿಂದೆ ನೋಡ್ತಾ ಹೋಗಿ. ಸೊ ಹೇಳಿದ್ದು ನಾನು, ಪೇರೆಂಟ್ಸು 12 ಲಕ್ಷ ಥಿಂಕ್ ಮಾಡಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ಇನ್ನು 5 ವರ್ಷದ ಆಗ್ತದೋ ಇಲ್ಲೋ, ಎಮೋಷ್ನಲಿ ಅಲ್ಲ. ನನ್ನ ಮಗ ಮಗಳು ಭಾಳ ನನಗೂ ಮಗ ಇದ್ದಾನೆ, ಭಾಳ ಹೆಮ್ಮೆ ಪಡ್ತೀನಿ ಅವನ ಬಗ್ಗೆ, ಭಾಳ ಐ ವಿಲ್ ಲವ್ ಹಿಮ್, ಸೊ ಭಾಳ ಪ್ರೀತಿಯಾಗಿದೆ, ಹೌದು. ಆದರೆ ಫೈನಾನ್ಷಿಯಲ್ ಥಿಂಕ್ ಮಾಡಬೇಕಲ್ಲ. ಈಗ ಇವತ್ತು ಬಂದು ಹೇಳ್ತಾನೆ ಅಪ್ಪ ನಾಳೆ ನನಗೆ ಆ ಬಸ್ ಕೊಡ್ಸಂತ ಅಂತಾನೆ, ನಾ ಥಿಂಕ್ ಮಾಡಬೇಕಲ್ಲ, ರೈಟ್? ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಇವೆಲ್ಲ ಇರ್ತದ, ಇವೆಲ್ಲವನ್ನು ನಾನು ನಿಮಗೆ ಹೇಳ್ತಾ ಇರ್ತೀನಿ. ಅಟ್ಲೀಸ್ಟ್ ಇದನ್ನು ನೋಡಿಕೊಂಡು ಒಬ್ಬ ವಿದ್ಯಾರ್ಥಿ, ಒಬ್ಬ ಪಾಲಕರಿಗೆ ಅರ್ಥ ಆದರೂ ಸಾಕು, ನಾನು ಮಾಡಿರುವಂಥ ವಿಡಿಯೋ ಸಾರ್ಥಕ ಆಗ್ತದ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.